ಸರ್ ನನ್ನ ಹೆಸರು ರವಿ ಅಂತ. ಯಾವರು? ಹೊಸೂರಿಂದ ಬರ್ತಾ ಇದ್ದೀನಿ. ಏಜು 52. ನಿಮ್ದು ಶುಗರ್ ಪ್ರಾಬ್ಲಮ್ ಎಷ್ಟು? ನನಗೆ ಶುಗರ್ ಪ್ರಾಬ್ಲಮ್ 19 ಇಯರ್ಸ್ ಇಂದ ಇದೆ. ಓಕೆ. ಫಾಸ್ಟಿಂಗ್ ಅಲ್ಲಿ 270 ಇತ್ತು ಲಾಸ್ಟ್ 1 ಮಂತ್ ಬ್ಯಾಕ್. ಇಲ್ಲಿ ಬಂದ್ಮೇಲೆ ಈಗ ಮೆಡಿಸಿನ್ ತಗೊಂಡ್ಮೇಲೆ 20 days ಅಲ್ಲಿ 205 ಬಂದಿದೆ. ಮತ್ತೆ ಬಾಡಿ ಚೇಂಜಸ್ ಏನಾಗಿದೆ? ಬಾಡಿ ಆಕ್ಟಿವ್ ಆಗಿದೆ. ಮೊದಲು ಡಿಫರೆನ್ಸ್ ಸ್ವಲ್ಪ ಟೈರ್ನೆಸ್ ಇತ್ತು ಮೊದಲು, ಈಗ ಅದು ಟೈರ್ನೆಸ್ ಹೋಯ್ತು. ಟೈರ್ನೆಸ್ ಹೋಗಿದೆ, ಈಗ ಆಕ್ಟಿವ್ ಆಗಿದೆ. ಏನೇನು ಊಟ ಏನೇನು ಚೇಂಜ್ ಮಾಡಿದ್ರಿ ನಾವು ಹೇಳಿದ್ಮೇಲೆ? ಊಟ ಅದೇ ರೈಸ್ ಕಡಿಮೆ ಮಾಡಿದ್ವಿ, ವೆಜಿಟೇಬಲ್ಸ್ ಆ್ಯಡ್ ಮಾಡಿದ್ವಿ, ಫ್ರೂಟ್ಸ್ ಆ್ಯಡ್ ಮಾಡಿದ್ವಿ. ಸೊ ನೈಟ್ ಚಪಾತಿ ತಗೊಳ್ತಾ ಇದ್ವಿ. ಸಲಾಡ್ ಹೆಂಗ್ ಮಾಡ್ತೀರಿ? ಸಲಾಡು ಎಲ್ಲ ಮಿಕ್ಸ್ ವೆಜಿಟೇಬಲ್ ಬಾಯ್ಲ್ ಮಾಡಿ ಪೆಪ್ಪರ್ ಹಾಕಿ ತಿಂತಾ ಇದ್ವಿ. ಓಕೆ ಓಕೆ ಓಕೆ, ವೆರಿ ಗುಡ್. ಸೊ ಅಂದ್ರೆ ಮಿರಕಲ್ ಡ್ರಿಂಕ್ಸ್ ಇಂದ ಒಂದು ಚೇಂಜಸ್ ಆಯ್ತು ಹಂಗಾರೆ? ಚೇಂಜಸ್ ಆಗಿದೆ. 20 ದಿನದಲ್ಲೇ ಚೇಂಜಸ್ ಆಗಿದೆ. 20 ದಿನದಲ್ಲಿ. ಮತ್ತೆ ಮೆಡಿಸಿನ್ ಏನಾದ್ರು ಕಡಿಮೆ ಮಾಡಿದ್ರ? ಅಲೋಪತಿಕ್ ಮೆಡಿಸಿನ್? ಅಲೋಪತಿಗೆ ಅದೇ ಮೊದಲು ನೀವು ಅಲೋಪತಿಕ್ ಮೆಡಿಸಿನ್ ಏನ್ ತಗೊಳ್ತಾ ಇದ್ರಿ, ಅದನ್ನ ಏನಾದ್ರು ಕಡಿಮೆ ಮಾಡಿದ್ರ? ಈಗ ಅದೇ 3 times ತಗೊಳ್ತಾ ಇದ್ವಿ, ಈಗ 1 time ಕಡಿಮೆ ಮಾಡಿದ್ವಿ. ಮಾರ್ನಿಂಗ್ ಈವ್ನಿಂಗ್ ತಗೊಳ್ತಾ ಇದ್ರಿ. ಸೊ ಎಲ್ಲ ಚೆನ್ನಾಗಿದೆ ಈಗ? ಚೆನ್ನಾಗಿದೆ. ಏನು ಸುಸ್ತು ಗಿಸ್ತು ಏನು ಆಗ್ತಾ ಇಲ್ಲ? ಸುಸ್ತು ಅಲ್ಲ, ಏನಿಲ್ಲ, ಆಕ್ಟಿವ್ ಆಗಿದೆ ಬಾಡಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಒಟ್ಟಲ್ಲಿ 20 days ಅಲ್ಲಿ ರಿಸಲ್ಟ್ ಬಂದ್ಬಿಟ್ಟಿದೆ. 270 ಇಂದ 205 ಬಂದಿದೆ. ಆಮೇಲೆ ನೀವು ನಮ್ಮ ಮೆಡಿಸಿನ್ ತಗೊಂಡ್ಮೇಲೆ ಎಷ್ಟು ದಿನಕ್ಕೆ ನಿಮ್ಗೆ ಏನೋ ಒಂಥರ ಚೇಂಜಸ್ ಕಾಣಿಸ್ತು? 3 ದಿನಕ್ಕೆ ಕಾಣುತ್ತು, 4 ದಿನಕ್ಕೆ ಕಾಣುತ್ತು? 1 week ಅಲ್ಲಿ ನನಗೆ ಸ್ವಲ್ಪ ಡಿಫರೆನ್ಸ್. ಏನ್ ಡಿಫರೆನ್ಸ್ ಕಾಣ್ತು 1 week ಅಲ್ಲಿ? ಬಾಡಿ ಆಕ್ಟಿವ್ ಆಗಿತ್ತು, ಶುಗರ್ ಲೆವೆಲ್ ಸ್ವಲ್ಪ ಕಡಿಮೆ ಆಯ್ತು, 240 ಬಂತು 1 week ಅಲ್ಲೇ. ಫಾಸ್ಟಿಂಗ್ ಅಲ್ಲೇ ಬಾಡಿ ಆಕ್ಟಿವ್ ಆಗಿದೆ. ಬಟ್ ನೀವು ಹೇಳಿದ ತರ ನಾವು ಫುಡ್ ಸ್ವಲ್ಪ ಚೇಂಜ್ ಮಾಡಿದ್ವಿ. ಫಸ್ಟ್ ತುಂಬಾ ರೈಸ್ ತಿಂತಾ ಇದ್ವಿ, ರೈಸ್ ಅನ್ನು ಕಡಿಮೆ ಮಾಡಿದ್ವಿ. ಸಲಾಡ್ ಜಾಸ್ತಿ. ಗುಡ್, ವೆರಿ ಗುಡ್ ವೆರಿ ಗುಡ್.